ಗೈಸ್ ಎಷ್ಟು ಜನ ಇದ್ದಾರೆ ಆ ಮಂತ್ರಾಲಯದಲ್ಲಿ. ಸಿಕ್ಕಾಪಟ್ಟೆ ಜನ ಇದ್ದಾರೆ ಗೈಸ್. ಇದು ಜಸ್ಟ್ ರೈಲ್ವೆ ಸ್ಟೇಷನ್ ಅಷ್ಟೇ. ಇನ್ನ ಮಂತ್ರಾಲಯದಲ್ಲಿ ಎಷ್ಟು ಜನ ಇರ್ತಾರೋ ಗೊತ್ತಿಲ್ಲ. ಹೋಗೋಣ. ಸೊ ನಾನು ಎಲ್ಲಿ ಬಂದಿದ್ದೀನಿ ಅಂತ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ. ಸೊ ಆಲ್ಮೋಸ್ಟ್ ನಾನು ಎಲ್ಲ ರೂಮ್ ಎಲ್ಲ ಬುಕ್ ಮಾಡಿದ್ದೀನಿ. ಇವಾಗ ರೂಮ್ಗೆ ಹೋಗ್ತಾ ಇದ್ದೀನಿ. ರೂಮ್ಗೆ ಹೋಗ್ಬಿಟ್ಟು ನಿಮಗೆ ನಾನು ತೋರಿಸ್ತೀನಿ, ಓಕೆನಾ? ದಿಸ್ ಈಸ್ ಮೈ ರೂಮ್. AC, ಆಮೇಲೆ ದಿಸ್ ಬೆಡ್ ಆ್ಯಂಡ್ ದಿಸ್ ಈಸ್ ಮಿರರ್ ಟಟಾ. ಆಮೇಲೆ ಇದು ವಾಶ್ರೂಮ್, ಇದು ಮಿರರ್ ಆ್ಯಂಡ್ ಇದು ಇಂಡಿಯನ್ ಟಾಯ್ಲೆಟ್ ಇದೆ. ಯಾಕಂತ ಹೇಳಿ ಅಂದರೆ ಇದು ಇಲ್ಲಿ ಇದೇ ಸಿಗತ್ತಂತೆ. ಸೊ ಹಾಗಾಗಿ ನಾನು ಆಲ್ರೆಡಿ ಬುಕ್ ಮಾಡ್ಕೊಂಡು ಬಂದಿದ್ದೆ. ನನ್ನ ರೂಮ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ, ಓಕೆನಾ? ಸೊ ನಾನು ಇವಾಗ ಏನಕ್ಕೆ ಇಲ್ಲಿ ಬಂದಿದ್ದೀನಿ ಅಂತ ಹೇಳಿ ಅಂದರೆ ಇವಾಗ ಹೇಳ್ತಾ ಹೋಗ್ತೀನಿ. ಫಸ್ಟು ಫ್ರೆಶ್ ಅಪ್ ಆಗ್ತೀನಿ, ಆಮೇಲೆ ಹೇಳ್ತೀನಿ. ಆ್ಯಂಡ್ ದಚ್ಚು ಯಾಕೆ ಬಂದಿಲ್ಲ ಟೆಂಪಲ್ಗೆ ಅಂತ ಕೇಳಬೇಡಿ. ಯಾಕಂತ ಹೇಳಿ ಅಂದರೆ ನಾನು ಇಂಡಿಪೆಂಡೆಂಟ್ ಆಗಿ ನಾನು ಬರಬೇಕು, ಎಲ್ಲ ಕಡೆ ಓಡಾಡಬೇಕು ಅಂತ ಹೇಳಿ ನಾನು ಅನ್ಕೊಂಡು ಬಂದಿದ್ದು. ಸೊ ಅವ್ರಿಗೆ ಹೇಳೂ ಇಲ್ಲ ಕೂಡ, ನಾನು ಹೋಗಿ ಸರ್ಪ್ರೈಸ್ ಕೊಡೋಣ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಎಡಿಟಿಂಗ್ ಮಾಡುವಾಗ ಆಬ್ವಿಯಸ್ಲಿ ಅವ್ರಿಗೆ ಗೊತ್ತಾಗತ್ತೆ. ನೋಡೋಣ, ದಚ್ಚು ಅವ್ರಿಗೆ ಕರ್ಕೊಂಬಂದಿಲ್ಲ. ಸೊ ನೆಕ್ಸ್ಟ್ ಟೈಮ್ ಎಲ್ಲಾದ್ರೂ ಹೋದಾಗ ಹೋಗ್ತೀವಿ. ಸೊ ಪ್ರೆಸೆಂಟ್ ಈ ಟೆಂಪಲ್ಗೆ ನನಗೆ ಒಬ್ಳಿಗೆ ಬರಬೇಕು ಅಂತ ಹೇಳಿ ಅನ್ನಿಸ್ತು. ಸೊ ಬಂದೆ. ಇಷ್ಟು ದೂರ ನಾನು ಜರ್ನಿ ಮಾಡಿಕೊಂಡು ಬಂದಿದ್ದು ಫಸ್ಟ್ ಟೈಮ್ ಆ್ಯಂಡ್ ತುಂಬ ಖುಷಿ ಆಗ್ತಿದೆ ನನಗೆ. ಕೂಡ ಟಿಕೆಟ್ ಆಲ್ರೆಡಿ ಬುಕ್ ಆಗಿದೆ. ಸೊ VIP ದರ್ಶನ ಅಂತ ನಾನು ಆಲ್ರೆಡಿ ಮಾತಾಡ್ಬಿಟ್ಟಿದ್ದೀನಿ. 14 ಕಿಲೋಮೀಟ್ರು ರೈಲ್ವೆ ಸ್ಟೇಷನಿಂದ ಇಲ್ಲಿ 14 ಕಿಲೋಮೀಟ್ರ್ ಬರಬೇಕು, ಗೊತ್ತಾ? ಇವಾಗ ನೀಟಾಗಿ ಸ್ವಲ್ಪ ಒಂದು 5 ನಿಮಿಷ ರೆಸ್ಟ್ ಮಾಡಿ ರೆಡಿ ಆಗ್ಬಿಟ್ಟು ಟಿಫಿನ್ ಮಾಡಿಬಿಟ್ಟು ಫಸ್ಟ್ ರಾಯ ದರ್ಶನಕ್ಕೆ ಹೋಗಬೇಕು. ಆ್ಯಂಡ್ ನೈಟ್ ಕೂಡ ನಿಮಗೆ ತೋರಿಸ್ತೀನಿ ರಾಯ ದರ್ಶನ ಹೆಂಗಿರುತ್ತೆ ಅಂತ. ಸೊ ನಾನಂತೂ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಸೊ ಇವಾಗ ಟಕ ಅಂತ ಬ್ರಷ್ ಮಾಡಿ ಟಕ ಅಂತ ರೆಡಿ ಆಗಬೇಕು. ಗೈಸ್, ಇವಾಗ ನಾನು ಫ್ರೆಶ್ ಅಪ್ ಆಗ್ತೀನಿ, ಸ್ನಾನ ಮಾಡ್ಕೊಂಡ್ಬಂದೆ. ಸೊ ಹೇರ್ ವಾಶ್ ಮಾಡ್ಕೊಂಡೆ. ಸೊ ಮನೇಲಿ ಹೇರ್ ವಾಶ್ ಮಾಡಿಲ್ಲ, ಬಂದು ಹೇರ್ ವಾಶ್ ಮಾಡ್ಕೊಂಡೆ. ಇವಾಗ ರೆಡಿ ಆಗೋಣ. ನನ್ನ ಔಟ್ಫಿಟ್ ನಾನು ತೋರಿಸ್ತೀನಿ ನಿಮಗೆ. ದಿಸ್ ಈಸ್ ಮೈ ಔಟ್ಫಿಟ್. ಅಂದರೆ ಸ್ಯಾರಿ ನಾನು ವೇರ್ ಮಾಡ್ತಾ ಇದ್ದೀನಿ. ನಾನು ಉಟ್ಬಿಟ್ಟು ಹೇಗಿದೆ ಅಂತ ತೋರಿಸ್ತೀನಿ, ಓಕೆನಾ? ಯಾಕೆಂದರೆ ಮಂತ್ರಾಲಯದಲ್ಲಿ ಸ್ಯಾರಿನ ಹಾಕೋಬೇಕು. ನಾರ್ಮಲ್ ಆಗಿನೂ ಹಾಕೋಬಹುದು, ಬಟ್ ನಾವು ಒಳಗಡೆ ಹೋಗ್ತಾ ಇರೋದಲ್ವಾ, ಸೊ ಹಾಗಾಗಿ ದರ್ಶನ ಮಾಡ್ಬಿಟ್ಟು ಹೋಗ್ತಾ ಇರೋದಲ್ವಾ, ಸೊ ಹಾಗಾಗಿ. ಗೈಸ್, ದಿಸ್ ಈಸ್ ಮೈ ಔಟ್ಫಿಟ್, ಸ್ಯಾರಿ. ಅಂಡ್ ಹೇಗೆ ಕಾಣ್ತಿದ್ದೀನಿ ಅಂತ ಫಸ್ಟು ನನಗೆ ಕಮೆಂಟ್ ಮಾಡಿ ನೀವು, ಓಕೆನಾ? ಅಂಡ್ ಯಾರು ದೃಷ್ಟಿನೂ ತಾಗದೇ ಇರಲಿ ನನಗೆ. ಇವಾಗ ನಾನು ರೆಡಿ ಆಗ್ತೀನಿ, ಬ್ಯಾಂಗಲ್ ಹಾಕೋತೀನಿ. ಕ್ಯಾಮ್ರಾ ಅಲ್ಲಿ ಇಟ್ಟಿದ್ದೀನಿ ಗಾಯ್ಸ್, ಬೇಜಾರು ಮಾಡ್ಕೋಬೇಡಿ ನಾನು ಕಾಣಿಸ್ಲಿಲ್ಲ ಅಂದ್ರೆ ನಿಮ್ಗೆ. ಓಕೆ, ಸೊ ಇವಾಗ ನನ್ನ ಬ್ಯಾಂಗಲ್ಸ್ ಡ್ರೆಸ್ಸಿಗೆ ಮ್ಯಾಚ್ ಆಗೋ ತರ ಇಷ್ಟೆಲ್ಲ ತಂದಿದ್ದೀನಿ ಅಂತ ಗಾಬರಿ ಆಗ್ಬೇಡಿ. ಒಬ್ರೇ ಬಂದವ್ರೆ ಇಷ್ಟೆಲ್ಲ ತಂದವ್ರೆ ಅಂತ. ಸೊ ನಾರ್ಮಲ್ ಆಗಿ ತಂದಿದ್ದೀನಿ, ನನ್ಗೆ ಏನ್ ಬೇಕೋ ತಂದಿದ್ದೀನಿ. ಇನ್ನ ಕಮ್ಮಿ ಮಾಡಿದ್ದೀನಿ, ದೇವಸ್ಥಾನ ಅಲ್ವಾ, ಸೊ ಹಾಗಾಗಿ ಜಾಸ್ತಿ ಏನು ಬೇಡ ಅಂತ ಹೇಳಿ ಸೊ ಕಮ್ಮಿ ಮಾಡಿದ್ದೀನಿ. ಇನ್ನ ಟ್ರಿಪ್ಪಿಗೆಲ್ಲ ಹೋದಾಗ ಸೊ ಜಾಸ್ತಿನೇ ತಗೊಂಡು ಹೋಗ್ತೀನಿ. ಸಣ್ಣ ಕೈ ಗೈಸ್, ಏನ್ ಮಾಡೋಕ್ಕಾಗಲ್ಲ. ಈ ಬ್ಯಾಂಗಲ್ಸ್ ನನಗೆ ಯಾರೋ ಗಿಫ್ಟ್ ಮಾಡಿದ್ರು ಗೊತ್ತಾ? ನನ್ಗೆ ತುಂಬಾ ಎಕ್ಸ್ಪೆನ್ಸಿವ್ ಗಿಫ್ಟ್ ಇಂದ ನನ್ಗೆ ಬ್ಯಾಂಗಲ್, ಈ ತರ ಬ್ಯಾಂಗಲ್ ಗಿಫ್ಟ್ ಮಾಡೋದು ಅಂಡ್ ಉಂಗ್ರ, ಇಯರಿಂಗ್ಸ್ ಈ ತರ ಗಿಫ್ಟ್ ಮಾಡ್ಬೇಕು ಒಂದ್ ಗರ್ಲ್ಸ್ಗೆ. ಯಾರಿಗ್ಯಾರಿಗೆ ಹುಡುಗಿಗೆ ಸೀರೆ ಉಟ್ಕೊಳಕ್ ಬರಲ್ಲ, ಉಟ್ಕೊಳ್ಳಿ, ನೀವೇ ಕಲ್ತ್ಕೊಳ್ಳಿ. ಬೇರೆ ಯಾರು ಕಲ್ಸೋದಿಲ್ಲ ನಮ್ಗೆ. ನಾನು 6 ಇದ್ದ ಕಲ್ತಿದ್ದೆ. ನಮ್ಮ ಅಮ್ಮನ ಯಾರು ಕಲ್ಸಿಲ್ಲ, ಅಕ್ಕ ಯಾರು ಕಲ್ಸಿಲ್ಲ, ನಾನೇ ಕಲ್ತ್ಕೊಂಡಿದ್ದೆ ಚಿಕ್ಕ ವಯಸ್ಸಲ್ಲಿ. ನಂಗೆ ಸ್ಯಾರಿ ಅಂದ್ರೆ ತುಂಬಾ ಇಷ್ಟ ಆಯ್ತು, ಸೊ ಹಾಗಾಗಿ ನಾನೇ ಕಲ್ತ್ಕೊಂಡೆ. ಬೇಗ ಅರ್ಜೆಂಟ್ ಅಲ್ಲಿ ರೆಡಿ ಆಗ್ತಿದ್ದೀನಿ, ಇದು ಮಾಡ್ಕೋಬೇಡಿ. ಸಮಂತ ತರ ಕಾಣ್ತಾ ಇದ್ದೀನಿ ನಾನು, ನೋಡಿ. ಎಂತ ಯಾವ ಮೂವಿ ಅದು? ಮೊನ್ನೆ ನೋಡ್ದೆ, ಯಾವ್ದು ಮೂವಿ? ನಾ ಎಂಟಿ ಬಂಗಾರಮ್ಮ, ಅದ್ ಮೂವಿ ನೋಡಿದೆ, ಸಕ್ಕದಾಗಿತ್ತು ಗೈಸ್. ಹಿಂಗೇನೆ ಫುಲ್ಲು ಎಷ್ಟು ಚೆನ್ನಾಗಿ ಗೊತ್ತಾ. ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ಇವಾಗ ರಾಯರ ಹತ್ರ ಹೋಗೋಣ. ತುಂಬಾ ಹಸು ಆಗ್ತೈತೆ ನನಗೆ, ಸೊ ಹಾಗಾಗಿ ಹೋಗ್ಬಿಡ್ತೀನಿ. ಇವಾಗ ಹೋಗ್ಬಿಟ್ಟು ನಿಮ್ಗೆ ರಾಯರ ದರ್ಶನ ಎಲ್ಲ ಮಾಡಿಸ್ಕೊಂಡು ನಿಮ್ಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂಡ್ ನನಗೂ ಕೂಡ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳಿ. ಇದು 2 ಟೈಮ್ ನಾನು ಬರ್ತಾ ಇರೋದು ರಾಯರ ದರ್ಶನಕ್ಕೆ. ಸೊ ರಾಯರ ದರ್ಶನಕ್ಕೆ ಹೋಗೋಣ, ಟಿಫಿನ್ ಮಾಡ್ಕೊಂಡು. ನಂಗೆ ತುಂಬಾ ಹಸು ಆಗ್ತೈತೆ ಸುತ್ತ. ಫಸ್ಟ್ ಟೈಮ್ ಗೈಸ್, ಯಾರಾದ್ರೂ ಇದ್ರೆ ಜೊತೆಗೆ ಅದೊಂಥರ ಆಗ್ತಿತ್ತು, ಭಯ ಆಗ್ತೈತೆ. ಬಟ್ ಐ ಆಮ್ ಎ ಸ್ಟ್ರಾಂಗ್ ವುಮನ್, ನಿಮಗೆ ಗೊತ್ತಿಲ್ಲ ಎಲ್ಲರಿಗೂ, ಐ ಆಮ್ ಎ ಸ್ಟ್ರಾಂಗ್ ವುಮನ್. ಸೊ ಇವಾಗ ಹೋಗೋಣ, ಕೀ ಹಾಕೋಣ. ಎಲ್ಲಿಟ್ಟೆ ಕೀ? ಅಲ್ಲೇ ಇದೆ. ಹೋಗ್ಬಿಟ್ಟು ರಾಯರ ದರ್ಶನ ಮಾಡ್ಕೊಂಡು ಬರೋಣ, ಓಕೆ? ಬನ್ನಿ ಗೈಸ್. ಇವಾಗ ನಾನು ಟಿಫಿನ್ ಮಾಡಕ್ ಹೋಗ್ತಾ ಇದ್ದೀನಿ. ಅಯ್ಯೋ ಬಿದೋಗ್ಬಿಡ್ತೀನಿ, ಸ್ಲಿಪ್ಪರ್ ಬೇರೆ ಹಾಕಿಲ್ಲ. ಇಲ್ಲಿ ನೋಡಿ,
ಸ್ಲಿಪ್ಪರ್ ಬೇರೆ ಹಾಕಿಲ್ಲ, ಬಿದ್ದೋಗ್ಬಿಡ್ತೀನಿ. ಬನ್ನಿ ಹೋಗೋಣ ತಿಂಡಿ ಮಾಡೋಕೆ. ಇಂಡಿಪೆಂಡೆಂಟ್ ವುಮೆನ್ ಡಲ್ ತುಂಬಾ ಖುಷಿ ಆಗ್ತಾ ಇದೆ ನನಗೆ. ನಿಮಗೆ ಗೊತ್ತಿಲ್ಲ ಏನು ಹೇಳಿ ನಾನು, ಬಟ್ ಫಸ್ಟ್ ಟೈಮ್ ಗೈಸ್ ನಾನು ಒಬ್ಳೇ ಬಂದಿರೋದು, ಫಸ್ಟ್ ಟೈಮು. ಸೊ ನೋಡೋಣ ಯಾವ ಥರ ನನ್ನ ಜರ್ನಿ ಯಾವ ಥರ ಇರುತ್ತೆ ಅಂತ ಹೇಳಿ. ಆ್ಯಂಡ್ ಒಂದು ವುಮೆನ್ ಯಾವ ಥರ ಒಬ್ಳೇ ಇಂಡಿಪೆಂಡೆಂಟ್ ಆಗಿ ಹೋದರೆ ಯಾವ ಥರ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಯಾಕಂದರೆ ನಾನು ಇಷ್ಟು ದೂರ ಜರ್ನಿ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಇದೇ ಥರ ನಾನು ಟ್ರಾವೆಲ್ ಮಾಡೋಕೆ ಇಷ್ಟಪಡ್ತೀನಿ. ಬಟ್ ತುಂಬ ಟ್ರಾವೆಲ್ ಅಲ್ಲ, ನಾರ್ಮಲ್ ಆಗಿ ನನ್ನ ಪ್ಲೇಸ್ ನನಗೆ ಏನು ಇಷ್ಟನೋ ಅದೆಲ್ಲ ನಾನು ಟ್ರಾವೆಲ್ ಮಾಡೋಕೆ ಇಷ್ಟಪಡ್ತೀನಿ. ನೋಡೋಣ ಇವಾಗ ಹೋಗೋಣ. ನಾನು ಹಾಕೊಳ್ಳಲ್ಲ ನಾನು ಹೂವ ಮುಟ್ಕೊಳ್ಳಲ್ಲ, ನಿಜ. ಅಲ್ಲಿ ಬೇಕಿದ್ರೆ ಆಮೇಲೆ ಮುಟ್ಕೊಂತೀನಿ, ಇವಾಗ ಮುಟ್ಕೊಳ್ಳಲ್ಲ. ಅಲ್ಲಿ ಹೋಗ್ದಾಗ ಮುಟ್ಕೊಂತೀನಿ, ಓಕೆನಾ? ಆಮೇಲೆ ಮುಟ್ಕೊಂತೀನಿ. ಹೂವ ಮುಟ್ಕೊಳ್ಳಿ ಅಂತ, ನಂಗೆ ಹೂವ ಎಲ್ಲ ಇಷ್ಟ ಇಲ್ಲ ಗೈಸ್, ಮುಟ್ಕೊಳ್ಳೋಕೆ ಇಷ್ಟ ಆಗಲ್ಲ ನನಗೆ. ಹೋಗೋಣ ಈಗ ಫಸ್ಟ್ ತಿಂಡಿ ಮಾಡೋಣ. ಇಲ್ಲಿ ಬಂದಿದ್ದೀನಿ ನಾನು ತಿಂಡಿ ಮಾಡೋಕೆ. ತಿಂಡಿ ಮಾಡ್ಕೊಂಡು ಎಂತ ಇದೆ, ಕಾಫಿ ಟೀ ಹೋಟ್ಲಲ್ಲಿ ಸ್ಕ್ಯಾನ್ ಇಲ್ವಂತೆ, ಓನ್ಲಿ ಕ್ಯಾಶ್. ಸೊ ನನ್ನ ಹತ್ರ ಕ್ಯಾಶ್ ಇಲ್ಲ. ಇಲ್ಲಿ ಮೇ ಬಿ ಇರ್ಬೋದೇನೋ, ನೋಡ್ತೀನಿ. ನನ್ನ ಹತ್ರ ಕ್ಯಾಶ್ ಇಲ್ಲ. ಇಲ್ಲೆಲ್ಲ ತುಂಬ ಕ್ಯಾಶ್ ನಡೆಯುತ್ತೆ. ಏನಿದೆ? ಇಡ್ಲಿ, ವಡಾ, ದೋಸೆ, ಪೂರಿ, ಲೆಮನ್ ರೈಸ್, ಟೊಮೆಟೊ ರೈಸ್. ಲೆಮನ್ ರೈಸ್, ಟೊಮೆಟೊ ರೈಸ್. ಒಂದು ಮಸಾಲೆ ದೋಸೆ. ಇಲ್ಲೇ ಓಕೆ, ಥ್ಯಾಂಕ್ ಯು. ಫೋನ್ಪೇ ಇದೆ ಅಂತ ಹೇಳಿ. ಚಿಕ್ಕ ಲಿಟಲ್ ಹೋಗಿ ಇದು ಮಸಾಲೆ ದೋಸೆ. ಎಂತಿಲ್ಲ, ಆಯಿಲ್ ಎಂತ ಹಾಕಿಲ್ಲ, ನಾರ್ಮಲ್ ಆಗಿ ಕೊಟ್ಟವ್ರು ಅಷ್ಟೇ. ದೋಸೆ ತಗೊಂಡಿದ್ದೆ ಪೂರಿ ಮೇ ಬಿ ಚೆನ್ನಾಗಿರುತ್ತೆ ಅನ್ಸುತ್ತೆ ಗಾಯ್ಸ್. ಪೂರಿ ಚೆನ್ನಾಗಿದೆ. ಯಾವುದು ತಿನ್ಬೇಡಿ ಜಾಸ್ತಿ, ಪೂರಿ ತಿನ್ನಿ, ಚೆನ್ನಾಗಿದೆ. ನಂಗೆ ಪ್ರಸಾದ ಸಿಕ್ಕರೆ ಸಾಕು. ತುಂಬ ಇಷ್ಟ. ನನ್ನ ಟಿಫಿನ್ ಆಯಿತು. ಸ್ಯಾರಿ ನಂದು, ನಾನು ಅಲ್ಲ ಹಚ್ಕೋತೀನಿ, ಅಲ್ಲಿ ಹಚ್ಕೊತೀನಿ. ಒಳಗೆ 100 ರೂಪಾಯಿ ಕೊಟ್ಟೆ, ಇಷ್ಟು ರಾಯರ್ಗೆ ಅಂತ ತಗೊಂಡೆ. ಹಾಕಿ, ನಿಮ್ಗೆ ಅಮೌಂಟ್ ಕೊಡ್ಬೇಕಲ್ಲ. ಓಕೆ ಬಾಯ್ ಆಂಟಿ, ಥ್ಯಾಂಕ್ ಯು. ಹೂವು ತಗೊಂಡು ಇವಾಗ ಹೋಗ್ತಾ ಇದ್ದೀನಿ. ಅವ್ರು ನಾಮ ಹಾಕಿದ್ರು, ನಾನು 10 ರೂಪೀಸ್ ಕೊಟ್ಟೆ. ಗಾಡಿಗೆ ಬನ್ನಿ ಹೋಗೋಣ ಬೇಗ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೈತೆ, ಚೆನ್ನಾಗಿ ಕಾಣ್ತೈತೆ. ತುಂಬ ಖುಷಿ ಆಗ್ತಿದೆ ಆ್ಯಕ್ಚುಲಿ ನನಗೆ. ಹೋಗೋಣ ಒಳಗಡೆ. ಐ ಆಮ್ ಸೋ ಹ್ಯಾಪಿ. ನಿಮಗೂ ಕೂಡ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ನಾನು ಬಂದಿದ್ದು ರೀಸನ್ ಕೂಡ ನಿಮಗೆ ನಾನು ಹೇಳ್ತೀನಿ. ಇವಾಗ ದರ್ಶನ ಮುಗಿಸ್ಕೊಂಬರೋಣ. ಅಲ್ಲಿ ವಿಡಿಯೋ ಆದರೆ ವಿಡಿಯೋ ಮಾಡ್ತೀನಿ, ಇಲ್ಲ ಅಂದರೆ ಮಾಡೋಕ್ಕಾಗಲ್ಲ. ಸೊ ನಿಮ್ಗೆ ತೋರಿಸ್ಕೊಡ್ತೀನಿ, ಓಕೆನಾ ಗೈಸ್? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ಯಾಕಂದರೆ ನಮ್ಮ ರಾಯರಿಂದ ಸ್ವಲ್ಪ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೇಳಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಿಮಗೆ ಥ್ಯಾಂಕ್ ಯು ಸೋ ಮಚ್, ನಾ ಫ್ರೆಂಡ್ ಆಗಿದ್ದಕ್ಕೆ. ರಾಯರ್ ದರ್ಶನ ಮಾಡ್ಕೊಂಬರೋಣ. ಫಸ್ಟು ಈ ಸೈಡ್ ಹೋಗ್ತೀವಿ. ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ದರ್ಶನ ಆಗ್ತಿರೋದು, ಟಿಕೆಟ್ ಬುಕ್ ಆಗಿತ್ತು. ತೋರ್ಸಕ್ಕಾಗಲ್ಲ, ಫೋನ್ ಕಿತ್ಕೊಂತಾರೆ ವಿಡಿಯೋಸ್ ಮಾಡಿದ್ರೆ. ಅಯ್ಯೋ ಭಯ ಆಯ್ತಾಯ್ತು ನನಗೆ. ನೋಡೋಣ ಬನ್ನಿ. ಇದ್ರಲ್ಲಿ ಸ್ವಲ್ಪ ವಾಯ್ಸು ಮಾತಾಡೋಕ್ಕಾಗಲ್ಲ ವಾಯ್ಸಲ್ಲಿ. ಸೊ ಹಿಂಗೆ ವಿಡಿಯೋ ಮಾಡ್ತಾ ಇದ್ದೀನಿ. ದರ್ಶನ ಮಾಡ್ಕೊಳ್ಳಿ, ಎಲ್ಲರಿಗೂ ಒಳ್ಳೇದಾಗಲಿ, ರಾಯರ್ ಒಳ್ಳೇದು ಮಾಡಲಿ ನಿಮಗೆಲ್ಲ.
ತುಂಬಾ ಖುಷಿ ಆಗ್ತದೆ. ಎಷ್ಟು ಜನ ಇದ್ದಾರೆ ನೋಡಿ. ಗೊತ್ತಿಲ್ಲ, ಬ್ಲಾಗ್ ಮಾಡ್ಬೇಕು ಅಲ್ವಾ ನಾನು ಅದನ್ನು ರಿಯಲಿ ನೋಡೋಣ. ದರ್ಶನ ಮಾಡಕ್ ಹೋಗ್ತಾರೆ ಹೊರಗಡೆ. ಡೈರೆಕ್ಟ್ ದರ್ಶನ ಗೈಸ್. ನೋಡೋಣ. ಗೈಸ್ ಗುರು ರಾಘವೇಂದ್ರ ರಾಘವೇಂದ್ರ ಫೈನಲಿ ನಮ್ದು ದರ್ಶನ ಮುಗಿತು. ಅವ್ರಿಗೂ ಕೂಡ ದರ್ಶನ ಮಾಡಿಸಿದೀನಿ ನಾನು. ತುಂಬಾ ಖುಷಿ ಆಗ್ತಾ ಇದೆ. ಅವ್ರಿಗೂ ಕೂಡ ದರ್ಶನ ಮಾಡಿಸ್ತಾ ಇಲ್ವಾ? ಸಬ್ಸ್ಕ್ರೈಬ್ ಎಲ್ಲ ಒಳ್ಳೇದು ಮಾಡಿ. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ತುಳಸಿ ಕಟ್ಟೆ ಸುತ್ಬಿಡೋಣ. ತುಳಸಿ ಕಟ್ಟೆ ಇದೆ ಸಾಕ ಅಂದ್ರೆ ವಿಡಿಯೋ ಮಾಡಕ್ ಬಿಡಲ್ಲ. ಪ್ರಸಾದಕ್ಕೋಸ್ಕರ ತುಂಬಾ ಕಾಯ್ತಿದೆ. ಸೊ ಶಾಲ್ ಮತ್ತೆ ಪ್ರಸಾದ ಕೊಡ್ತಾರೆ. ಅಂದ್ರೆ ಟಿಕೆಟ್ ಬುಕ್ ಮಾಡ್ಕೊಂಡು ಬಂದ್ಬಿಡಿ ಮಾತ್ರ. ಬಿಸಿಲಿದೆ ಬಿಟ್ರೆ ತುಂಬಾ ಚೆನ್ನಾಗಿದೆ. ನಂಗೆ ಗೊತ್ತಿಲ್ಲ, ಬಟ್ ಹೇಳಿದ್ದೀನಿ. ಮೇ ಬಿ ಅಲ್ಲೇ ಅನ್ಸುತ್ತೆ, ಗೊತ್ತಿಲ್ಲ ನನಗೆ. ಹೋಗಿ ಅಲ್ಲಿ ಕಿತ್ಕೊಳ್ಳೋಣ. ಇದು ಗುರುವಾರ ಮಾಡಲೇಬೇಕು ಆಬ್ವಿಯಸ್ಲಿ. ಆಗಿಲ್ಲ, ಬಟ್ ಆಗಿರೋ ಥರ ಅನ್ನಿಸ್ತಾ ಇದೆ. ಹತ್ತನೇ ಇಲ್ಲ ಆಗತ್ತೆ. ಅಂದರೆ ನಾನು ಅಂದ್ಕೊಂಡಿಲ್ಲ ಇದು ಎಲ್ಲರೂ ಅಂದ್ಕೊಂಡು ಮಾಡ್ತಾರೆ. ನಾನೇನೂ ಅಂದ್ಕೊಂಡಿಲ್ಲ. ನನ್ನ ಮನಸ್ಸಲ್ಲಿ ಬಂದು ನಾನು ಮಾಡಿದೆ. ಯಾವಾಗಲೂ ಗುರುವಾರ ಮಾಡ್ತಾನೆ ಇರ್ತೀನಿ ಇದನ್ನು. ಸೊ ನಮಸ್ಕಾರ. ಏನೋ ಒಂಥರ ಇವಾಗ ಸುಸ್ತು ಅನ್ನಿಸ್ಬೋದು. ಏನೋ ಒಂಥರ ಖುಷಿ ಆಗುತ್ತೆ. ಮಾಡಿದಾದ್ಮೇಲೆ ಆಮೇಲೆ ಗೊತ್ತಾಗುತ್ತೆ ನಮಗೆ ಖುಷಿ ಆಗುತ್ತೆ. ಹೋಗೋಣ ಈಗ. ಮಾಡಿ ಸಂಜೆ ಮತ್ತೆ ಬರ್ತೀನಿ. ಏನಾದರೂ ರಥೋತ್ಸವ ಏನಾದರೂ ಇದೆ ಮತ್ತೆ ಸಂಜೆ ಬರ್ತೀನಿ. ತುಂಬ ಹ್ಯಾಪಿ ಅನ್ನಿಸ್ತಿದೆ. ಸೊ ನೀವು ಒಂದು ರೌಂಡ್ ಹೊತ್ತಿದ್ರೆ ಸಾಕು. ತುಂಬ ಆಗುತ್ತೆ. ನಾನು ಒಂದು ರೌಂಡ್ ಮಾಡಿದೆ. ಅಲ್ಲಿ ತುಂಬ ಒಂದು 3, 5, 9 ಮಾಡಿದಷ್ಟು ಇದು ಕೊಟ್ಟಿದೆ. ಕೆಲವರು ಮಾಡ್ತಾರೆ, ಅವ್ರಿಗೆ ಎಷ್ಟು ಇಷ್ಟ ಅಂತ ಮಾಡ್ತಾರೆ. ನಾನು ಒಂದು ಮಾಡಿದೆ. ನಮ್ಮ ಮನೆ ಹತ್ರ ರಾಘವೇಂದ್ರ ಸ್ವಾಮಿ ಅಲ್ಲೂ ಕೂಡ ಇದೆ ಟೆಂಪಲ್. ಅಲ್ಲಿ ನಾನು 3 ಮಾಡ್ತೀನಿ. ಇವಾಗ ಆಗಿದೆ ಒಂದು ಮಾಡಿದೆ. ಇವಾಗ ಪ್ರಸಾದ ನಾವು ಏನಾದರೂ ಕೇಳ್ಕೊಂಡು ಬಂದಾಗ ಅದು ಏನಾಗುತ್ತೆ ನನಗೆ ಗೊತ್ತಿಲ್ಲ. ಬಟ್ ನಾನು ಕೇಳಿಲ್ಲ
ಹೇಳಿಲ್ಲ. ರಾಘವೇಂದ್ರ ಸ್ವಾಮಿನ ನಂಬಬೇಕು ಅನ್ನಿಸ್ತು, ನಮ್ಮದೇ ಬಂದು ಇದು 2 ಟೈಮ್ ಅಂತ ಬಂದಿದ್ದು ನಿಮ್ಗೆ ಆಗಲೇ ಹೇಳಿದೆ. ಬಟ್ ತುಂಬ ಖುಷಿ ಆಗ್ತಾ ಇದೆ. ಆ ಖುಷಿನ ನಾನು ಆಮೇಲೆ ಹೇಳ್ತೀನಿ, ಓಕೆನಾ? ಬನ್ನಿ ಇವಾಗ ಹೋಗೋಣ. ತುಂಬ ನೀಟಾಗಿದೆ, ನೋಡ್ಬೋದು ನೀವು. ತುಂಬ ಜನ ಇದ್ದಾರೆ ಈ ಕೆಳಗಡೆ ನೋಡಿ, ಎಷ್ಟು ನೀಟಾಗಿದೆ, ತುಂಬ ನೀಟಾಗಿದೆ ಗೈಸ್. ನಂಗೆ ತುಂಬ ಖುಷಿ ಆಯಿತು ಇವಾಗ ಪ್ರಸಾದ ತಿನ್ನೋಣ. ನಾನು ಏನು ತಿಂತೀನೋ ಎಲ್ಲೋ ಗೊತ್ತಿಲ್ಲ, ಬಟ್ ಎಲ್ಲೋದ್ರೂ ಪ್ರಸಾದ ಅಂತೂ ತಿಂದೇ ತಿಂತೀನಿ. ಯಾಕಂತ ಹೇಳಿ ಅಂದರೆ ದುಡ್ಡು ಕೊಟ್ಟು ಆದರೂ ತಿನ್ನೋದೇ ಬೇರೆ, ಪ್ರಸಾದನ ತಿನ್ನೋದೇ ಬೇರೆ. ಅಂದರೆ ಇವಾಗ ರಾಯರ ದರ್ಶನ ಎಲ್ಲ ಮುಗೀತು. ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ನನಗದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಇನ್ನೊಂದೇನಂತ ಹೇಳಿ ಅಂದರೆ ಅವ್ರು ಕ್ಯಾಮ್ರಾ ಹಿಡಿದ್ರಲ್ಲ, ಅವ್ರನ್ನ ತೋರಿಸ್ಬೇಕು ಅಂತ ನಾನು ಅನ್ಕೊಂಡೆ. ಬಟ್ ಅವರು ಬೇಡಮ್ಮ, ಬೇಡ ಸಿಸ್ಟರ್ ಅಂತ ಹೇಳಿ ಅಂದ್ಬಿಟ್ರು. ಸರಿ ಆಯಿತು, ಓಕೆ ಅಂತ ಹೇಳಿ ತೋರಿಸ್ಲಿಲ್ಲ. ಅವರಿಗೆಲ್ಲ ದರ್ಶನ ಎಲ್ಲ ಚೆನ್ನಾಗಿ ಮಾಡಿಸಿ, ಸೊ ಆಗಲೇ ಪ್ರಸಾದ ಎಲ್ಲ ತಿನ್ಕೊಂಡ್ಬಂದು ಆಮೇಲೆ ನೆಕ್ಸ್ಟು ನಾನು ಪ್ರಸಾದದ ಹೇಳ್ತೀನಿ. ಇನ್ನೊಂದೇನಂತ ಹೇಳಿ ಅಂದರೆ ನಾನು ಎಲ್ಲೋದ್ರೂ ಪ್ರಸಾದ ತಿಂತೀನಿ. ಯಾಕಂದರೆ ಆಚೆಗಡೆ ಊಟ ದುಡ್ಡು ಕೊಟ್ಟು ತಿನ್ನೋದೇ ಬೇರೆ, ಬಟ್ ದೇವ್ರ ಪ್ರಸಾದ ತಿನ್ನೋದೇ ಬೇರೆ. ಸೊ ಹಾಗಾಗಿ ನಾನು ಪ್ರಸಾದನ ತುಂಬ ಇಷ್ಟಪಡ್ತೀನಿ. ಎಲ್ಲೋದ್ರೂ ಪ್ರಸಾದನ ಇಷ್ಟಪಡ್ತೀನಿ. ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ ನನಗೆ. ಇನ್ನೊಂದು ನೈಟ್ ಇನ್ನ ದರ್ಶನ ತುಂಬಾ ಇದೆ, ಯಾಕಂದ್ರೆ ರಥೋತ್ಸವ ಎಲ್ಲ ಆಗುತ್ತೆ, ಅದೆಲ್ಲ ತೋರಿಸ್ತೀನಿ. ಅಂಡ್ ಇನ್ನೊಂದ್ ಏನಂತ ಹೇಳಿ ಅಂದ್ರೆ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಹೇಳ್ತೀನಿ ನೈಟ್ ದರ್ಶನ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ, ಓಕೆನಾ? ಸೊ ಲವ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ವಾಚ್ ಮಾಡಿದ್ದಕ್ಕೆ. ಲವ್ ಯು ಆಲ್, ಬಾಯ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಓಕೆನಾ? ಮರಿಬೇಡಿ. ರಾಯರ್ ನಿಮ್ಗೆಲ್ಲ ಒಳ್ಳೇದ್ ಮಾಡ್ಲಿ, ರಾಯರಿದ್ದಾರೆ. ಬಾಯ್.